ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೆಕೆಂಡ್ ಡೇ ಆಫ್ ಅವರ್ ಟ್ರಿಪ್. ಇಲ್ಲೇ ಹೋಟೆಲ್ ಸಮೀರಲ್ಲಿ ಲಾಡ್ಜಿಂಗ್ ಆ್ಯಂಡ್ ಬೋರ್ಡಿಂಗಲ್ಲಿ ಸ್ಟೇ ಮಾಡಿದ್ವಿ. ಎಲ್ಲ ಬೈಕಿಗೆಲ್ಲ ರೆಡಿ ಆಗಿದ್ದವು. ಟೈಮ್ ಆಲ್ರೆಡಿ 9 ಗಂಟೆ ಬಿಡ್ತಾಯಿದ್ದೀವಿ. ಇವತ್ತಿನ ಜರ್ನಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಗುಜರಾತ್ ಹೋಗ್ಬೇಕಂತ ಹೇಳಿ. ಇವತ್ತಿನ ಜರ್ನಿ ಅಂತೂ ಇಂತೂ ಸ್ಟಾರ್ಟ್ ಮಾಡಿದ್ವಿ. 9:04 ಆಗಿದೆ. ಪನ್ವೇಲಲ್ಲಿ ಸ್ಟಾಪ್ ಮಾಡಿದ್ವಿ ನೈಟ್. ಅಲ್ಲಿಂದ ಇವಾಗ ಹೊರಟಿದ್ದೀವಿ. 9 ಗಂಟೆ ಇದು ಸ್ಟ್ಯಾಚ್ಯೂ ಆಫ್ ಯೂನಿಟಿ 425 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. 8 hours 23 minutes ತೋರಿಸ್ತಾ ಇದೆ. ಈವ್ನಿಂಗ್ 5:27 PM ರೀಚ್ ಆಗ್ತೀವಿ ಅಂತ ಹೇಳ್ತಾ ಇದೆ. ನೋಡೋಣ, ಅಷ್ಟು ಗಂಟೆಗಂತೂ ರೀಚ್ ಆಗಲ್ಲ, ಯಾಕಂದ್ರೆ ಗ್ರೂಪ್ ದೊಡ್ಡದಿದೆ. ಅದಕ್ಕಿಂತ ಲೇಟಾಗಿ ಆಗ್ಬೋದು. ನೋಡೋಣ, ಟ್ರೈ ಮಾಡೋಣ ಆದಷ್ಟು ಬೇಗ ರೀಚ್ ಆಗಕ್ಕೆ. ವಿಲ್ ಟ್ರೈ. ಮುಂಬೈ ಠಾಣೆ ಕ್ರಾಸ್ ಆಗ್ತಾ ಇದ್ದೀವಿ. ಟ್ರಾಫಿಕ್ ಅಂತೂ ಹೇಳಬಾರ್ದ್ರಿ, ಅಷ್ಟೈತಿ ಆಗತೈತಿ, ಅಷ್ಟು ಸೆಕೆ ಆಗತೈತಿ. ಆದರೂ ನಿಲ್ಸಕ್ಕೆ ಬರೋಂಗಿಲ್ಲ, ಏನಿಲ್ಲ, ಹೊಡಿಲೇಬೇಕು, ಹೋಗಲೇಬೇಕು. ಹೊಂಟವಿ. ಫೈನಲಿ ಮುಂಬೈ ದಾಟಿದ್ವಿ ಅನ್ಕೊಂತೀವಿ. ಮುಂಬೈ ದಾಟಿದ ಖುಷಿಗೆ ಎಲ್ಲರೂ ಟ್ರಾಫಿಕ್ ಒಳಗೆ ಸಿಕ್ಕೊಂಡು ಯಾರು ಕೈಗೆ ಸಿಗಾಕತ್ತಿಲ್ಲ. ನಮ್ಮನೆ ಗಾಡಿ ಹೊಡ್ಯಾಕತ್ತ. ಪೆಟ್ರೋಲ್ ಹಾಕ್ಸ್ಬೇಕು, ಎಲ್ಲರೂ ಪೆಟ್ರೋಲ್ ಹಾಕ್ಸೋದು ಯಾರಿಗೂ ನೆನಪಿಲ್ಲ. ಟ್ರಾಫಿಕ್ಕಿಂದ ಹೊರಗೆ ಬರೋದ ಕಾಯಕತ್ತಿದ್ರು. ಸಾಕಾಗ್ಬಿಟ್ಟೈತಿ. ನಮ್ಮನೆ ಹೊಂಟಾರೆ, ಯಾರು ಕೈಗೆ ಸಿಗಾಕತ್ತಿಲ್ಲ. ಇಲ್ಲಿ ಟಿಫಿನಿಗೆ ನಿಂತಿದ್ವಿ. ಟಿಫಿನ್ ಆಯಿತು, ಎಲ್ಲ ಆಯಿತು. ಸ್ಟಿಕ್ಕರ್ ಈಗ ಕೊಟ್ಟರು ಮಲ್ಲೂರು, ಅವ್ರು ಮಾಡಿಸಿದ್ರು ಅದನ್ನು. ಸ್ಟಿಕ್ಕರ್ ಎಲ್ಲ ಆಯಿತು. ಇಲ್ಲಿಂದ ಗುಜರಾತ್ ಇನ್ನೂ 150 ಕಿಲೋಮೀಟರ್ಸ್ ಇದೆ. ಹೊರಡ್ಬೇಕು. ಬ್ಲೋ ಒಂದು ಚೆಕ್ ಮಾಡಿಸ್ಬೇಕು ನಾನು. ಬ್ಲೋ ಕಡಿಮೆ ಆಗಿದೆ, ಮುಂದೆ ಬ್ಲೋ ಕಡಿಮೆ ಆಗಿದೆ, ಚೆಕ್ ಮಾಡಿಸ್ಬೇಕು. ಹಿಂದೆ ಓಕೆ, ಚೆಕ್ ಮಾಡಿಸಿ ರೈಟ್. ಆಮೇಲೆ ನಾನು ಫಸ್ಟ್ ಮುಂಬೈ ದಾಟಿ ಮುಂದೆ ಹೊರಟಿರೋದೆ. ಮುಂಬೈವರೆಗೂ ಬಂದೋಗೈತಿ, ಇದೇ ಬೈಕ್ ಬಂದೋಗೈತಿ. ಮುಂಬೈನ ಮುಂದೆ ಹೋಗಿದ್ದೀನಿ, ಬರೀ ರೋಡ್ ಈ ಬೈಕ್ ತೊಗೊಂಡು ಹೋಗಿಲ್ಲ ಅಷ್ಟೇ. ಈ ಬೈಕ್ ಒಳಗೆ ಇದು ಫಸ್ಟ್ ಹೊಂಟೋದು. ಮುಂಬೈ ದಾಟ್ದಂತೂ ಇಂದು ನಮ್ಮ ಬೈಕ್. ರೋಡ್ ಫುಲ್ ಖಾಲಿ ಇದೆ. ಆರಾಮ್ 100 ಅಂತ ಹೊಂಟಿದ್ರು ಸುಮಾರು. ಹೋದ ಟೀಮು ಜನ ಮುಂದಿದಾರ, ಸ್ವಲ್ಪ ಜನ ಹಿಂದಿದಾರ. ಇದೇ ಮಾತಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಚಡ್ಡಿ ದೋಸ್ತರುಗಳಿಗೆ ಶೇರ್ ಮಾಡಿರಿ. ಇಲ್ಲಿಂದ ಗುಜರಾತ್ ಬಾರ್ಡ್ರ್ ಒಂದು 20 ಕಿಲೋಮೀಟ್ರ್ ಐತಿ, 15ರಿಂದ 20. ಫ್ಯೂಲ್ ಇಲ್ಲೇ ಹಾಕಿಸ್ಬೇಕು ಅಂದ್ಕೊಂಡಿದ್ವಿ. ಮಹಾರಾಷ್ಟ್ರದಾಗ ಫ್ಯೂಲ್ 120 ರೂಪಾಯಿ ಐತಿ. ಗುಜರಾತಲ್ಲಿ ಕಡಿಮೆ ಇದೆ, 100-110 ರೂಪಾಯಿ ಇರಬೇಕು. ಕನ್ಫರ್ಮ್ ಇಲ್ಲ, ಹೋಗಿ ನೋಡಿದ ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲೇ ಫ್ಯೂಲ್ ಮಾಡಿಸ್ಕೊಂಡು ಹೋಗೋದು. ಯಾರು ಫ್ಯೂಲ್ ಹಾಕಿಸ್ಕೊಂಡ್ವಿ. ಗುಜರಾತ್ ಒಳಗೆ ಫ್ಯೂಲ್ ರೇಟ್ ಕಡಿಮೆ ಇತ್ತು, ಹಂಗಾಗಿ ಗುಜರಾತಲ್ಲೇ ಹಾಕಿಸ್ಕೊಳ್ಳೋಣ ಅಂಥೇಳಿ ಗುಜರಾತಿಗೆ ಬಂದು ಗುಜರಾತಲ್ಲಿ ಫ್ಯೂಲ್ ಹಾಕಿಸಿ 106 ರೂಪಾಯಿ ಪರ್ ಲೀಟ್ರ್ ಇದೆ ಅಲ್ಲಿ. ಗುಜರಾತ್ ಬಾರ್ಡ್ರು. ಇಲ್ಲಿಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿ 261 ಕಿಲೋಮೀಟರ್ಸು. 7:10 ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಬರ್ರಿ 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 ಬರ್ರಿ. ಹೋಟೆಲಲ್ಲಿ ಊಟ ಮಾಡೋಕೆ ನಿಂತ್ಕೊಂಡಿದ್ವಿ. ಊಟ ಆಯಿತು, ಫಸ್ಟ್ ಕ್ಲಾಸ್ ಇತ್ತು. ಗುಜರಾತಿ ಥಾಲಿ 120 ರೂಪೀಸ್, ಅನ್ಲಿಮಿಟೆಡ್ ಫುಡ್ಡು. ಮೋಸ್ಟ್ಲಿ ಎಲ್ಲ ಕಡೆ ಹಾಗೆ ಇದೆ ಅನ್ನಿಸ್ತೈತೆ. ಇಲ್ಲಿ ಗುಜರಾತಲ್ಲಿ ರೋಡ್ ಸೈಡ್ ಢಾಬಲ್ಲಿ ಅನ್ಲಿಮಿಟೆಡ್ ಫುಡ್ ಇದೆ. 120 ರೂಪೀಸ್ ಪರ್ ಥಾಲಿ ತೊಗೊತಾರೆ ಅವ್ರು. ಮೋಸ್ಟ್ಲಿ ಎಲ್ಲ ಕಡೆ ನನಗೆ ಕನ್ಫರ್ಮ್ ಇಲ್ಲ, ಇಲ್ಲಿದಷ್ಟೇ. ಸಿಕ್ಕಾಪಟ್ಟೆ ಶೆಕಿ. ಎಷ್ಟು ಶೆಕೆ ಐತೆ ಅಂದ್ರೆ ಅಷ್ಟು ಶೆಕೆ ಐತಿ. ಸಾಕಾಗಿ ಹೋಗೈತೆ ಶೆಕೆ ಸಲುವಾಗಿ. ಫುಲ್ ಹೀಟ್. ಇವಾಗ ಸೂರತ್ ದಾಟ್ತಾ ಇದ್ದೀವಿ. ಊಟ ಮಾಡೋಕೆ 4 ಗಂಟೆ 3:30-4 ಗಂಟೆಗೆ ನಿಂತಿದ್ವಿ ನಾವು. ಊಟ ಮಾಡಿ, ಟೈಮ್ ಪಾಸ್ ಮಾಡಿ, ಏನೇನೋ ಉಲ್ಡಾಡಿ ಆ ಚೇರ್ ತೊಗೊಂಬಂದ್ವಿ, ಹೊತ್ಕೊಂಬಂದವಿ. 2 ದಿನ ಅಂತ ಕಂಪ್ಲೀಟ್ ಆಗಿ. 1 ದಿನ ಬ್ಯಾಗಿಂದ ಬಿಚ್ಚಿಲ್ಲ ನಾವು.
ಈಗ ಸೂರತ್ ದಾಟಾಕತ್ತವಿ. ಇಲ್ಲಿಂದ ಇನ್ನೂ ಸ್ಟ್ಯಾಚು ಆಫ್ ಯೂನಿಟಿ 130 ಕಿಲೋಮೀಟ್ರ್ ಐತಿ. ನಾವು 5:15 ಮುಟ್ತವಿ ಅಂತೇಳಿ ಗೂಗಲ್ ಮ್ಯಾಪ್ ತೋರಿಸಿತ್ತು ನಮಗೆ. ನಾವು ಗೂಗಲ್ ಮ್ಯಾಪ್ಗಿಂತ ಒಂದು ಪಟ್ಟು ಹೆಚ್ಚು ನಾವು 9 ಗಂಟೆ ಅಂತೇಳಿ ಈಗ ತೋರ್ಸಾಕತ್ತೈತಿ. ನಾವು 9 ಗಂಟೆಗೆ ಈಗೂ ಮುಟ್ಟಲ್ಲ. ಅದು ನಮ್ಮ ರೈಡಿನ ಸ್ಪೆಷಾಲಿಟಿ. ಅದು ಗೂಗಲ್ ಮ್ಯಾಪ್ ಒಂದು ಟೈಮ್ ಹೇಳಿದ್ರೆ ನಾವು ಅದಕ್ಕಿಂತ 2-3 ತಾಸು ಜಾಸ್ತಿ ತೊಗೊತೀವಿ. ಇಲ್ಲಿಂದ ಸ್ಟ್ಯಾಚು ಆಫ್ ಯೂನಿಟಿ ಇನ್ನೂ 85 ಕಿಲೋಮೀಟರ್ಸ್ ಐತಿ. ಬರೀ 85 ಕಿಲೋಮೀಟರ್ಸು 2 ಅವರ್ಸ್ ತೋರಿಸ್ತಾ ಇದ್ದೈತಿ ಗೂಗಲ್ ಮ್ಯಾಪ್ಸ್. ಹೊಡಿಲ್ಲ ಇನ್ನೊಂದ್ಸರಿ. मेरे को धन्यवाद मिला। हाँ 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 कि आपने इतनी सेवा की, ये मेरे को धन्यवाद। नहीं, ऐसे लोग नहीं मिलेंगे. जहाँ भी जाएंगे ऐसे लोग नहीं मिलेंगे हमको. आपका बहुत बहुत शुक्रिया. थैंक यू. मैं तो बोलता भी हूँ कि खाना खा के जाना। नहीं 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 सर, थोड़ा लेट होगा ना को. फिर आएंगे, अगली बार आएंगे तो आपको मिल के जाएंगे ज़रूर. अच्छा आओ फिर, हाँ जी, जब आओगे तब यहाँ आने का। आपको मिल के जाएंगे, ज़रूर मिल के जाएंगे. रिटर्न में तो इधर नहीं आओ। नहीं आएंगे नहीं आएंगे, वैसे ही चले जाएंगे. ಇಲ್ಲಿ ಚಹಾ ಕುಡಿಯೋಣ ಅಂಥೇಳಿ ನಿಂತ್ಕೊಂಡ್ವಿ ಈ ಹೋಟೆಲಲ್ಲಿ. ಎಲ್ಲಿಂದ ಅಂದರೆ ವಡೋದರ ಹೋಗೋ ರೋಡಲ್ಲಿ ಸ್ಟ್ಯಾಚು ಆಫ್ ಯೂನಿಟಿಗೆ ಹೋಗೋಕೆ ಒಂದು ರೋಡ್ ಐತಿ. ರೈಟ್ ತೊಗೋಬೇಕು. ಅಲ್ಲಿಂದ ಒಂದು 50 ಕಿಲೋಮೀಟ್ರ್ ಬಂದಮೇಲೆ ಇವ್ರದ್ದು ಅಂಗಡಿ ಐತಿ ಇವ್ರದ್ದು. ನಮಗೆ ನೋಡಿ ನಿಲ್ಲಿಸಿ ಭಾಳ ಇದನ್ನು ಮಾಡಿದ್ರು. ಚಹಾ ಕುಡಿಸಿ ದುಡ್ಡು ಹೊತ್ತ ತೊಗೊಳ್ಳಿಲ್ಲ, ಏನಿಲ್ಲ. ಥ್ಯಾಂಕ್ ಯು अंकल. आते हैं कर्नाटक को आए तो मिलो. ज़रूर. नंबर दिया। हाँ जी, एक को फ़ोन करो, आप जहाँ भी रहेंगे हम सब भी आएंगे. ಓಕೆ, ಥ್ಯಾಂಕ್ ಯು ಬೈ. ಭಾಳ ಹೆಲ್ಪ್ ಮಾಡಿದ್ರೆ. ನಾವು ಗುಜರಾತ್ನಾಗ ಇಂಥ ಜನ ಸಿಗ್ತಾರ ಅಂಥೇಳಿ ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ. ಹೆದರ್ಕೊತ ಹೊಂಟಿದ್ವಿ. ಹಿಂಗಿರ್ತಾರ ಅಂಥೇಳಿ ಭಾಳ ಹೇಳಿದ್ರು. ಹಾಗಾಗಿ ತುಂಬ ಹೆದರ್ಕೊಂತ ಬಂದಿದ್ವಿ. ಇನ್ನೂ 55 ಕಿಲೋಮೀಟ್ರ್ ಇದೆ. ಚಲ್ತಿ ಬಾಯ್. ಥ್ಯಾಂಕ್ ಯು. और एक बार. ಬಾಯ್. ಸ್ಟ್ಯಾಚು ಆಫ್ ಯೂನಿಟಿ ಹತ್ರ ಬಂದಿದ್ದೀವಿ ಇವಾಗ. ಏನು ಕಲರ್ಫುಲ್ ಇದೆ ನೋಡ್ರಿ. ಇಲ್ಲಿ ನೋಡ್ರಿ, ಯು ಆರ್ ವೆಲ್ಕಮ್, ಆಪ್ಕಾ ಸ್ವಾಗತ್ ಹೈ. ಅಮೇಜಿಂಗ್. ಏಕತಾ ನಗರ್, ಏನು ಕಲರ್ಫುಲ್ ಸಿಟಿ ಇದೆ ನೋಡ್ರಿ. ಏಕತಾ ನಗರ್ ಅಮೇಜಿಂಗ್ ಅಲ್ಲ.